ಇದೀಗ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಕಲರ್ಫುಲ್ ಆಗುವಂಥ ಸಮಯ ಅಂತ ಹೇಳ್ಬೋದು. ಯಾಕಂದರೆ ಇಷ್ಟೊತ್ತವರೆಗೂ ನೀವು ಮಿನಿಸ್ಟ್ರ್ ಬಗ್ಗೆ ಮಾತ್ರ ಮಾತಾಡ್ತಿದ್ವಿ, ಹೋಮ್ ಮಿನಿಸ್ಟ್ರ್ ಬಗ್ಗೆ ಮಾತ್ರ ಮಾತಾಡ್ತಿದ್ವಿ. ಇದೀಗ ಇಡೀ ಕುಟುಂಬ ನಿಮ್ಮ ಮುಂದೆ ಇದೆ. ಬನ್ನಿ ಅವರೆಲ್ಲರನ್ನೂ ಪರಿಚಯ ಮಾಡಿಕೊಟ್ಟಿರ್ತೀನಿ. ಈಗಾಗಲೇ ನಿರಾಣಿ ಸರ್ ಹಾಗೆ ಕಮಲಾ ಮೇಡಮ್ನ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಇಬ್ಬರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಸರ್ ದ್ವಿತೀಯ ಪುತ್ರ ವಿಶಾಲ್ ಹಾಗೂ ಅವರ ಧರ್ಮಪತ್ನಿ ಶ್ರೇಯಾ ನಮ್ಮೊಟ್ಟಿಗಿದ್ದಾರೆ. ಇಬ್ಬರು ನವಜೋಡಿಗಳು. ಸೊ ನಮ್ಮ ಜೊತೆಲಿ ಸರ್ಗೆ ಒಂದು ರೀತಿ ರೈಟ್ ಹ್ಯಾಂಡ್ ಅಂತಲೇ ಹೇಳ್ಬೋದು. ಅವರ ತಮ್ಮ ಸಂಗಮೇಶ್ ನಿರಾಣಿ ಅವರಿದ್ದಾರೆ, ಅವ್ರನ್ನೂ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಅವರ ಧರ್ಮಪತ್ನಿಯವರಿದ್ದಾರೆ, ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೀನಿ. ದ್ರಾಕ್ಷಾಯಿಣಿ ಸರ್, ಈಗ ತಾನೇ ನಮ್ಮ ವೀಕ್ಷಕರು ನಿಮ್ಮ ಇಡೀ ಸಾಮ್ರಾಜ್ಯನೇ ನೋಡ್ಕೊಂಡು ಬಂದರು ಅನ್ಬೋದು. ಮನಸ್ಸು ಸೆಳೆಯೋದು ಬೆಂಗಳೂರಿನಲ್ಲಿ, ಅಲ್ಲಾದರೆ ಬಿಸ್ನೆಸ್ ಚೆನ್ನಾಗಿ ಮಾಡಬಹುದು, ಬಿಸ್ನೆಸ್ನಲ್ಲಿ ಕ್ಲಿಕ್ ಆಗ್ಬೋದು ಅಂತ. ಆದರೆ ನೀವು ಬಿಸ್ನೆಸ್ ಮಾಡೋದಕ್ಕೆ ನಿಮ್ಮೂರನ್ನೇ ಆಯ್ಕೆ ಮಾಡ್ಕೊತೀರಾ. ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಸಾಕಷ್ಟು IITಗಳಿವೆ, ಭಾಳ ದೊಡ್ಡದಾಗಿರುವಂಥ ಕಾಲೇಜುಗಳಿದೆ. ಅಲ್ಲಿ ಕಲ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳು ಗೋಲ್ಡ್ ಮೆಡಲಿಸ್ಟು, ಡಿಸ್ಟಿಂಕ್ಷನ್ ಆಗಿರುವಂಥವರು ಎಲ್ಲರೂ ಕ್ಯಾಂಪಸ್ ಇಂಟರ್ವ್ಯೂ ಬಂದ ತಕ್ಷಣವೇ ಅಲ್ಲಿ ಜಾಬ್ ಹುಡ್ಕೊಂಡು ಮುಂದುವರೆದಿರುವಂಥ ದೇಶ ಆಗಿರುವಂಥ US, ಜಪಾನು, ಜರ್ಮನಿ, ಬೇರೆ ಬೇರೆ ದೇಶಗಳಿಗೆ ಕೆಲಸಕ್ಕಾಗಿ ಹೋಗ್ತಾರೆ. ಆದರೆ ನಾವು ಖರ್ಚು ಮಾಡಿರುವಂಥದ್ದು ನಮ್ಮ ದೇಶದ ಹಣ, ಅವರು ಉಪಯೋಗ ಆಗ್ತಾ ಇರುವಂಥದ್ದು ಬೇರೆ ದೇಶಕ್ಕೆ. ನಾನು ಅವ್ರಿಗೆ ವಾಪಸ್ ತಾಯ್ನಾಡಿಗೆ ಬರಬೇಕು, ಇಲ್ಲಿನೂ ಆ ಸಾಧನೆಯನ್ನು ನಮ್ಮ ಹುಟ್ಟೂರಿನಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಅನ್ನುವಂಥ ದೃಷ್ಟಿಯಲ್ಲಿ ನಾನು ನಮ್ಮ ಈ ಕರ್ಮಭೂಮಿಯಲ್ಲಿ, ಜನ್ಮಭೂಮಿಯಲ್ಲಿ ನನ್ನ ಕೆಲಸವನ್ನು ನಾನು ಪ್ರಾರಂಭ ಮಾಡಿದೆ.